ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 145ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದ ಬುಕ್ ಆಫ್ ಸಾಮ್ಸ್ 145. ಕೀರ್ತನೆ 145 ಕೂಡ ದಾವಿದನು ಬರೆದಂಥ ಕೀರ್ತನೆ. ಕೀರ್ತನೆ 138, 139, 140, 141, 142, 143, 144, 145 ಇವೆಲ್ಲ ಕೀರ್ತನೆಗಳನ್ನು ದಾವಿದನು ಬರೆದಂಥ ಕೀರ್ತನೆಗಳಾಗಿ ನಾವು ನೋಡಿಕೊಳ್ತಿದ್ದೇವೆ. ಅದರಲ್ಲಿ ಈ ರೀತಿಯಾಗಿ ಪ್ರಾರಂಭ ಮಾಡ್ತಾನೆ, ನನ್ನ ದೇವರೇ. ಯಾವಾಗ ದಾವಿದನು ನನ್ನ ದೇವರೇ ಅಂತ ಹೇಳುವಾಗ ನನಗೆ ಭಾಳ ಆಶ್ಚರ್ಯ ಆಗ್ತದೆ. ನನಗೆ ಆ ರೀತಿಯಾಗೆಲ್ಲ ದಾವಿದನು ಉಪಯೋಗ ಮಾಡುವಾಗ, ಈಗ ಕೀರ್ತನೆ 23 ಭಾಳ ಸುಪ್ರಸಿದ್ಧವಾದಂಥ ಒಂದು ಕೀರ್ತನೆ. ಅದರಲ್ಲಿ ಕೂಡ ಯಾವ ರೀತಿಯಾಗಿ ದಾವಿದನು ಹೇಳುವಂಥ ಒಂದು ಮಾತು ಮೊದಲನೇ ವಚನದಲ್ಲಿ, ಯೆಹೋವನು ನನಗೆ ಕುರುಬನು. ಒಂದು ನನ್ನ ಅಂತಾದರೂ ಯೂಸ್ ಮಾಡ್ತಾನೆ ಅಥವಾ ನನಗೆ ಅಂತಾದರೂ ಯೂಸ್ ಮಾಡ್ತಾನೆ. ಈ ರೀತಿಯಾಗಿ ದೇವರನ್ನು ಸ್ವಂತ ಮಾಡಿಕೊಂಡಂಥ ಒಂದು ವೈಯಕ್ತಿಕ ಅನುಭವ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ದಾವಿದನಿಗಿತ್ತು. ಆದ ಕಾರಣ ನನ್ನ ದೇವರೇ, ನನ್ನ ಒಡೆಯನೇ, ನನ್ನ ಅಂತ ಅಲ್ಲಿ ಹೇಳಿಲ್ಲ, ಆದರೂ ಕೂಡ ನನ್ನ ದೇವರೇ, ನನ್ನ ಒಡೆಯನೇ, ಲಾರ್ಡ್ ಗಾಡ್. ಒಡೆಯನ್ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಚಿತ್ರ ಅದು. ಹೌದು, ನಿನ್ನನ್ನು ಘನಪಡಿಸುವೇನು. ನೋಡಿ, ದಾವಿದನ ಒಂದು ತೀರ್ಮಾನಗಳು ಭಾಳ ಪಾಸಿಟಿವ್ ಆದಂಥ ಒಂದು ತೀರ್ಮಾನಗಳು ಭಾಳ ಇದ್ದಾವೆ. ನಾನು ಹೀಗೆ ಮಾಡ್ತೀವಿ, ನಿನ್ನನ್ನು ಕೊಂಡಾಡ್ತೇನೆ, ನನಗೆ ನೀನು ನನ್ನ ಕೋಟೆ, ನೀನು ನನ್ನ ಗುರಾಣಿ, ನೀನು ನನ್ನ ಪ್ರೀತಿ, ನೀನು ನನ್ನ ಆಶ್ರಯ, ನನ್ನ ರಕ್ಷಕನು, ಹೀಗೆಲ್ಲ ಹೇಳುವಾಗ ದಾವಿದನು ಖಂಡಿತವಾಗಿ ಇಲ್ಲಿ ಕೂಡ ಹೇಳುವಂಥ ಒಂದು ಮಾತು ಬಹಳ ಆಶ್ಚರ್ಯವಾದದ್ದು. ಹಳೆ ಒಡಂಬಡಿಕೆಯಲ್ಲಿ ನೋಡ್ರಿ, ಅವನಿಗೆ ಇದ್ದಂಥ ಒಂದು ತೀರ್ಮಾನ ಶಕ್ತಿ ಅಥವಾ ತೀರ್ಮಾನ ಶಿಸ್ತು, ದ ಡಿಸಿಪ್ಲಿನ್ ಆಫ್ ಡಿಸಿಷನ್. ತೀರ್ಮಾನ ಶಿಸ್ತು ಮತ್ತು ತೀರ್ಮಾನ ಶಕ್ತಿ. ನಾನು ಹೀಗೆ ಮಾಡ್ತೀನಿ. ಇತ್ತೀಚೆಗೆ ಅದರ ಮಹತ್ವ ನನಗೆ ಗೊತ್ತಾಗ್ತಾ ಇದೆ. ಮೊದಲು ನನಗೆ ಗೊತ್ತಿರಲಿಲ್ಲ, ಕೇಳಿದ್ದೆ, ಆದರೆ ಅದು ಭಾಳ ಸೀರಿಯಸ್ ಆಗಿ ನಾನು ತಗೊಂಡಿದ್ದಿಲ್ಲ. ಆದರೆ ಈಗೀಗ ನಾನು ತೆಗೆದುಕೊಳ್ತಾ ಇದ್ದೀನಿ ಗಂಭೀರವಾಗಿ. ಅದೇನಂತ ಹೇಳಿದ್ರೆ, ನಾವು ಏನಾದರೂ ಒಂದು ಮಾತಾಡಿದರೆ ಕೆಲವು ಯೋಚನೆಗಳು ನಮ್ಗೆ ಬರ್ತವೆ. ಆ ಯೋಚನೆ, ಆ ಬಯಕೆ, ಅದನ್ನು ನಾವು ಮತ್ತೆ ಯೋಚನೆ ಮಾಡಿ, ಮತ್ತೆ ಅದನ್ನು ರಿಪೀಟ್ ಮಾಡಿ ಅಥವಾ ಧ್ಯಾನ ಮಾಡಿ, ಅದನ್ನು ನಂಬಿ, ಅದನ್ನು ಆರಿಕೆ ಮಾಡಿ, ಅದನ್ನು ನಿರೀಕ್ಷಿಸಿ, ಈ ರೀತಿಯಾಗಿ ನಾವು ಒಂದೊಂದು ವಿಷಯವನ್ನು ನಾವು ಯೋಚನೆ ಮಾಡುವಾಗ ಏನಾಗ್ತದೆ, ನಾವು ನಂಬಿದಂತೆ ಆಗಿಬಿಡ್ತದೆ, ನಾವು ಬಯಸಿದಂತೆ ಆಗಿಬಿಡ್ತದೆ, ನಾವು ನಿರೀಕ್ಷಿಸಿದಂತೆ ಆಗಿಬಿಡ್ತದೆ, ನಾವು ಅದನ್ನು ಧ್ಯಾನಿಸಿದಂತೆ ಆಗಿಬಿಡ್ತದೆ. ಆದ ಕಾರಣ ಅದು ಒಳ್ಳೆಯದಾಗಿದ್ದರೆ, ಸಕಾರಾತ್ಮಕವಾದದ್ದಾಗಿದ್ದರೆ ಒಳ್ಳೆಯದು, ಉತ್ತಮ. ಆದರೆ ಅದು ನಕಾರಾತ್ಮಕವಾದ ವಿಷಯಗಳಾಗಿದ್ದರೆ, ನಮಗೆ ದಿನಾಲೂ ಒಂದು ನಕಾರಾತ್ಮಕ ವಿಷಯಗಳಾದರೂ ಬರ್ತದೆ, ಸಕಾರಾತ್ಮಕ ವಿಷಯಗಳಾದರೂ ಬರ್ತವೆ. ಎರಡೂ ವಿಷಯಗಳು ದಿನಕ್ಕೆ ಹತ್ರ ಒಂದು 1000 ಆಲೋಚನೆಗಳು ನಮಗೆ ಬರುವಾಗ, ಅವುಗಳಲ್ಲಿ ಯಾವುದಾದ್ರೂ ಕೆಲವು ಆಲೋಚನೆಗಳನ್ನು ನಾವು ಅದು ನಕಾರಾತ್ಮಕವಾದದ್ದನ್ನು ತಕ್ಕೊಂಡು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅನ್ವಯಿಸಿ ನಾವು ಪ್ರಯತ್ನ ಮಾಡಿ ಅದನ್ನು ಅನುಭವ ಮಾಡಿಬಿಟ್ಟು, ನೋಡ್ದ ನಾನು ಅನುಭವದಿಂದ ಮಾತಾಡ್ತಿದ್ದೇನೆ ಎಂಬುದಾಗಿ ಹೇಳುವಾಗ ಅದಕ್ಕೆ ಹಿನ್ನೆಲೆ ಏನಂದರೆ, ನಾನು ನಂಬಿದ್ದು ನಕಾರಾತ್ಮಕವಾದದ್ದು, ನಾನು ಮಾತನಾಡಿದ್ದು ನಕಾರಾತ್ಮಕವಾದದ್ದು, ನಾನು ಧ್ಯಾನಿಸಿದ್ದು ನಕಾರಾತ್ಮಕವಾದ ವಿಷಯವನ್ನು. ಆ ರೀತಿಯಾಗಿ
ಇರಬಾರ್ದು ನಮ್ಮ ಜೀವನ ಎಂಬುದು ದೇವರ ಚಿತ್ತ. ಯಾಕಂದರೆ ದೇವರು ಹೇಳಿದ್ದನ್ನೇ ನಾವು ಹೇಳಬೇಕು, ಅದು ಪಾಸಿಟಿವ್. ನನ್ನ ದೇವರೇ, ನನ್ನ ಒಡೆಯನೇ, ನಿನ್ನನ್ನು ಘನಪಡಿಸುವೆನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಡುವೆನು. ವಾವ್, ಪಾಸಿಟಿವ್. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು. ಹೌದು, ಅದನ್ನು ಒಂದು ಶಿಸ್ತು, ಡೈಲಿ ಡಿಸಿಪ್ಲಿನ್. ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ದೇವ್ರ ನಾಮವನ್ನು ಸ್ತುತಿಸಬೇಕು. ಈಗ ನೋಡ್ರಿ, ನಿನ್ನ ನಾಮವನ್ನು ನನ್ನ ಜೀವಮಾನವೆಲ್ಲ ಸ್ತುತಿಸುವೇನು ಅಂತ ಹೇಳ್ತಾ ಇಲ್ಲ. ಜೀವಮಾನವೇನಂದರೆ ಭಾಳ ಅಂದರೆ ಒಂದು 100-120 ವರ್ಷ. ಆದರೆ ಇಲ್ಲಿ ಏನು ಹೇಳ್ತಿದ್ದಾನೆ ದಾವೀದನು? ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ, 100 ವರ್ಷ, 1000 ವರ್ಷ, 1,00,000 ವರ್ಷ, ಕೋಟಿ ವರ್ಷ, ಯುಗ ಯುಗಾಂತರದಲ್ಲಿ ಕೊಂಡಾಡು. ಎಂಥ ಒಂದು ಪ್ರವಾದನೆ ನೋಡ್ರಿ, ಎಂಥ ಒಂದು ಸಕಾರಾತ್ಮಕವಾದಂಥ ತೀರ್ಮಾನ ನೋಡ್ರಿ. ಕೀರ್ತನೆಗಳು, ಪ್ರಾರ್ಥನೆ, ಕೀರ್ತನೆಗಳು, ಪ್ರವಾದನೆ. ಯೆಹೋವನು ಮಹೋನ್ನತನು, ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ. ಆತನ ಮಹತ್ವ ಅಪಾರವಾದದ್ದು. ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು. ಏನದು? ಪ್ರವಾದನೆ. ದೇವರಿಗೆ ಹೇಳ್ತಿದ್ದಾನೆ ಪ್ರವಾದನೆ. ಆಶ್ಚರ್ಯ. ಯಾಕಂದರೆ ಜನರಿಗೆ ನಾವು ಪ್ರವಾದನೆ ಹೇಳ್ತೇವೆ. ಥಸ್ ಸೇತ್ ದ ಲಾರ್ಡ್, ಕರ್ತನೆ ಅಂತೆನ್ನುತ್ತಾನೆ, ನಿಮಗೆ ಹೀಗಾಗ್ತದೆ ಹಾಗಾಗ್ತದೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ದಾವೀದನು ಏನು ಹೇಳ್ತಾನೆ ದೇವರ ಹತ್ರ? ನಿನ್ನ ಕೃತ್ಯಗಳನ್ನು ದೇವರೇ ಜನರು ಪಾರಂಪರ್ಯವಾಗಿ ಹೊಗಳ್ತಾರೆ ಅಂತ ಹೇಳ್ತಾನೆ. ಯಾಕೆ? ದೇವ್ರಿಗೆ ಗೊತ್ತಿಲ್ವಾ? ಗೊತ್ತು. ಆದರೆ ದೈವ ಪ್ರೇರಿತವಾಗಿ ಈ ಒಂದು ಪ್ರವಾದನೆಯನ್ನು ಹೇಳ್ತಿದ್ದಾನೆ. ನಿನ್ನ ಮಹತ್ ಕಾರ್ಯಗಳನ್ನು ಜನರು ವರ್ಣಿಸ್ತಾರೆ. ಜನರ ಬಗ್ಗೆ ಆಯಿತು, ಈಗ ನನ್ನ ಬಗ್ಗೆ ಅಂತ ಹೇಳ್ಬಿಟ್ಟು 5ನೇ ವಚನದಲ್ಲಿ ದಾವೀದನು ಹೇಳ್ತಾನೆ, ನಾನು ನಿನ್ನ ಮಹಾ ಪ್ರಭಾವಯುಕ್ತವಾದ ಮಹಿಮೆಯನ್ನು, ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆ. ಐ ವಿಲ್ ಮೆಡಿಟೇಟ್, ಐ ವಿಲ್. ತೀರ್ಮಾನ. ನಿನ್ನ ಭಯಂಕರ ಕೃತ್ಯಗಳಲ್ಲಿ ಕಂಡು ಬಂದ ಪ್ರತಾಪವನ್ನು ಕೊಂಡಾಡುವರು ಜನರು. ಆದರೆ ನಾನೇನು ಮಾಡ್ತೀನಿ? ನಾನು ನಿನ್ನ ಮಹತ್ತನ್ನು ಪ್ರಸಿದ್ಧಪಡಿಸುವೆನು. ನಾನು ಸಾರ್ತೀನಿ, ಬೇರೆಯವರಿಗೆ ಹೇಳ್ತೀನಿ. ಜನರ ಬಗ್ಗೆ ಒಂದು ಪ್ರವಾದನೆ ಹೇಳ್ತಾನೆ, ತನ್ನ ಬಗ್ಗೆ ಒಂದು ಪ್ರವಾದನೆ ಹೇಳ್ತಾನೆ. 7ನೇ ವಚನ, ಜನರು ನಿನ್ನ ಮಹೋಪಕಾರವನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರಕಟಿಸುವರು, ನಿನ್ನ ನೀತಿಯನ್ನು ಹೊಗಳುವರು. ಆ ರೀತಿಯಾಗಿ ಹೇಳ್ಬಿಟ್ಟು 8ನೇ ವಚನದಲ್ಲಿ ದೇವರ 4 ಸ್ವಭಾವಗಳನ್ನು ಹೇಳ್ತಿದ್ದಾನೆ. ಯೆಹೋವನು ದಯೆಯೂ ಕನಿಕರವು, ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿದ್ದಾನೆ. ವಾವ್! ಆತನು ಸರ್ವೋಪಕಾರಿಯೂ ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವ ಆತನೂ ಆಗಿದ್ದಾನೆ. ದೇವರು ಎಂಥ ದೇವರು! ಆತನು ಸರ್ವ ಉಪಕಾರಿಯಾಗಿರುವಂಥ ದೇವರು. 9ನೇ ವಚನ, ಕೀರ್ತನೆ 145 9ನೇ ವಚನದಲ್ಲಿ ಆ ರೀತಿಯಾಗಿ ಹೇಳಿಬಿಟ್ಟು, ಯೆಹೋವನೇ ನಿನ್ನ ಸೃಷ್ಟಿಯೆಲ್ಲವೂ ನಿನ್ನನ್ನು ಸ್ತುತಿಸುವುದು. ಇನ್ನೊಂದು ಪ್ರವಾದನೆ, ಒನ್ ಮೋರ್ ಪ್ರಾಫೆಸಿ. ದೇವರಿಗೆ ಆ ಪ್ರಾಫೆಸಿ ಹೇಳ್ತಾ ಇದ್ದಾನೆ, ಪ್ರವಾದನೆಯನ್ನು ಹೇಳ್ತಿದ್ದಾನೆ. ದೇವರೇ, ನಿನ್ನನ್ನು ನೀನು ನಿರ್ಮಿಸಿದವುಗಳನ್ನೆಲ್ಲ, ನಿನ್ನ ಸೃಷ್ಟಿಯಲ್ಲ, ದೇವರೇ ಏನೇನು ಸೃಷ್ಟಿ ಇದೆ ಅದೆಲ್ಲ ನಿನ್ನನ್ನು ಸ್ತುತಿಸ್ತದಪ್ಪ, ವಿತೌಟ್ ಎಕ್ಸೆಪ್ಷನ್, ಒಬ್ಬರನ್ನು ಬಿಡದೆ. ಆ ರೀತಿ ಹೇಳ್ಬಿಟ್ಟು ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ಭಕ್ತರು ಕೊಂಡಾಡುವರು, ಅದನ್ನು ಒಂದು ಪ್ರವಾದನೆ. ನಿನ್ನ ರಾಜ್ಯ ಮಹತ್ತನ್ನು ಪ್ರಸಿದ್ಧಪಡಿಸುವರು. ದೇವರನ್ನು ಕೊಂಡಾಡ್ತಾರೆ. ನಿನ್ನ ಪ್ರತಾಪವನ್ನು ವರ್ಣಿಸುವರು ಭಕ್ತಾದಿಗಳು. ಮಾನವರು ನಿನ್ನ ಶೂರ ಕೃತ್ಯಗಳನ್ನು, ನಿನ್ನ ರಾಜ್ಯದ ಮಹಾಪ್ರಭಾವವನ್ನು ಗ್ರಹಿಸಿಕೊಳ್ಳುವರು. ಭಾಳ ಇಂಪಾರ್ಟೆಂಟ್ ಇದು. ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಬೇಕು, ದೇವರ ಚಿತ್ತವನ್ನು ಗ್ರಹಿಸಿಕೊಳ್ಬೇಕು, ದೇವರ ಯೋಜನೆಯನ್ನು ಗ್ರಹಿಸಿಕೊಳ್ಳಬೇಕು, ದೇವರ ಪ್ರಭಾವವನ್ನು ಗ್ರಹಿಸಿಕೊಳ್ಬೇಕು. ಹಾಗೆ ಹೇಳ್ಬಿಟ್ಟು 13ನೇ ವಚನದಲ್ಲಿ ನಿನ್ನ ರಾಜ್ಯವು ಶಾಶ್ವತವಾಗಿದೆ, ನಿನ್ನ ಆಳ್ವಿಕೆಯು ತಲತಲಾಂತರಕ್ಕೂ ಇರೋದು. ಭಾಳ ದೊಡ್ಡ ಮಾತನ್ನು ಹೇಳ್ತಿದ್ದಾನೆ ದಾವೀದನು. ಈಗ ನೋಡ್ರಿ, ಎಷ್ಟೊಂದು ಸಾರಿ 1ನೇ ವಚನ ಯುಗ ಯುಗಾಂತರಗಳಲ್ಲಿ, 2ನೇ ವಚನ ಯುಗ ಯುಗಾಂತರಗಳಲ್ಲಿ, 4ನೇ ವಚನ ಪಾರಂಪರ್ಯವಾಗಿ, ಮತ್ತು ಇಲ್ಲಿ ಕೂಡ 13ನೇ ವಚನ ಶಾಶ್ವತವಾಗಿದೆ.
ಎರಡನೇ ಭಾಗ ತಲತಲಾಂತರಕ್ಕೂ. ಅಂದರೆ ದೊಡ್ಡ ಮಾತಿದು. ಯಾಕಂದರೆ ಜ್ಞಾನೋಕ್ತಿಯಲ್ಲಿ ಒಂದು ಮಾತಿದೆ, ನಮಗೆ ಅದು ತಿಳಿದಿರಬೇಕಾದಂಥ ಒಂದು ವಾಕ್ಯ. ಅದೇನಂತ ಹೇಳಿದರೆ 27ನೇ ಅಧ್ಯಾಯ ಅಂತ ಕಾಣ್ತದೆ. ಅದರಲ್ಲಿ ಒಂದು ಮಾತು ಹೀಗಿದೆ, 27:1. ಹೌದು, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದು ನಿನಗೆ ತಿಳಿಯದು. ಜ್ಞಾನೋಕ್ತಿ 27ನೇ ಅಧ್ಯಾಯ 1ನೇ ವಚನ. ನಾಳೆ ಬಗ್ಗೆ ನಮಗೆ ಗೊತ್ತಿಲ್ಲ, ಆದರೆ ಇಲ್ಲಿ ದಾವಿದನು ಯುಗ ಯುಗಾಂತರಗಳಲ್ಲಿಯೂ ತಲತಲಾಂತರಗಳಲ್ಲಿಯೂ ಶಾಶ್ವತವಾಗಿಯೂ ಏನಾಗ್ತದೆ ಎಂಬುದನ್ನು ಹೇಳ್ತಾನೆ. ಇದನ್ನು ಹೇಳಬೇಕಾದ್ರೆ ಹೇಗೆ ಹೇಳಿರ್ಬೋದು ಅಂತ ಹೇಳಿದ್ರೆ, ದೇವರಾತ್ಮನ ಶಕ್ತಿಯಿಂದ, ಸಹಾಯದಿಂದ, ಅಭಿಷೇಕದಿಂದ ಅದನ್ನು ಹೇಳಿದ್ದಾನೆ. ಡೇವಿಡ್ talked about eternity because of the anointing he received in his life. ಮುಂದುವರಿಸೋಣ. ನನಗೆ ಇಷ್ಟವಾದಂಥ ಒಂದು ವಾಕ್ಯ ಎರಡಿದೆ ಈ ಕೀರ್ತನೆಯಲ್ಲಿ. ಅದರಲ್ಲಿ ಒಂದು ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಕೀರ್ತನೆ 145 14ನೇ ವಚನ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಕೆಲವು ಸಾರಿ ನಿರಾಶೆ ಬಂದುಬಿಟ್ರೆ ಬಿದ್ದು ಹೋಗ್ತೇವೆ, ಮನಗುಂದಿದ್ರೆ ಬಿದ್ದು ಹೋಗ್ತೇವೆ, ಗರ್ವ ಬಂದರೆ ಬಿದ್ದು ಹೋಗ್ತೇವೆ, ಪಾಪ ಮಾಡಿ ಬಿದ್ದು ಹೋಗ್ತೇವೆ. ಈ ರೀತಿಯಾಗಿ ಬಿದ್ದವರನ್ನೆಲ್ಲ ಯೆಹೋವನು ಎತ್ತುವನು. ಹಿ ವಿಲ್ ಲಿಫ್ಟ್, ಉದ್ಧರಿಸುವನು. ಹೌದು, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂಬುದಾಗಿ ಹೇಳಿಬಿಟ್ಟು ಅವುಗಳಿಗೆ ಹೊತ್ತಿಗೆ ನೀನು ಆಹಾರ ಕೊಡ್ತೀವಿ. ದೇವರೇ ಊಟ ಕೊಡುವಂಥದ್ದು, ದೇವರೇ ಓವರಾಲ್. ನೀನು ಕೈದೆರೆದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಈ ಮಾತು ನನಗೆ ಭಾಳ ಇಷ್ಟ. ಯಾಕಂತ ಹೇಳಿದ್ರೆ, ಇದಕ್ಕಿಂತಲೂ ಇಷ್ಟವಾದದ್ದು ಇನ್ನೊಂದು ಬರಲಿಕ್ಕಿದೆ 18ನೇ ವಚನದಲ್ಲಿ. ಆದರೆ ಒಂದು ಮಾತು ನಾನು ಹೇಳಬೇಕಾದೇನಂತ ಹೇಳಿದ್ರೆ, ಕೀರ್ತನೆಯಲ್ಲಿ ಒಂದು ಸುಪ್ರಸಿದ್ಧವಾದಂಥ ಒಂದು ಮಾತು ಕೀರ್ತನೆ 37ನೇ ಅಧ್ಯಾಯದಲ್ಲಿ ಇದೆ. ಅದು 4ನೇ ವಚನದಲ್ಲಿ ಇರುವಂಥ ಒಂದು ಮಾತು. ಅದೇನಂತ ಹೇಳಿದ್ರೆ, ಹಾಗೆ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ದೇವರು ತನ್ನಲ್ಲಿ ಸಂತೋಷಿಸುವವರ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಕೀರ್ತನೆ 37:4. ಆದರೆ ಅದಕ್ಕಿಂತಲೂ ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂದರೆ, ನೀನು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಅಂದರೆ ಎಲ್ಲ ಜೀವಿಗಳಂತ ಹೇಳಿದ್ರೆ ಪ್ರಾಣಿ ಆಯಿತು, ಪಶು, ಪಕ್ಷಿ, ಕೀಟ, ಅವುಗಳಿಗೆ ಇಷ್ಟ ಇದೆ ಅಂತೆ. ಆ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾನೆ. ಪ್ರಾಣಿಗಳಿಗೂ ಅಷ್ಟಕ್ಕೆ ಆಶ್ಚರ್ಯಪಡೋದು ಬೇಡ. ಯಾಕಂತ ಹೇಳಿದ್ರೆ ಅದನ್ನು ಹೇಳಿಬಿಟ್ಟು ಇಷ್ಟೆಲ್ಲ ಆದಮೇಲೆ ದೇವರು ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸದೇ ಬಿಡ್ತಾನೆ. 19ನೇ ವಚನ. ಹೌದು, ಆತನಲ್ಲಿ ಸಂತೋಷಿಸುವವರ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಕೀರ್ತನೆ 37:4. ಪ್ರಾಣಿಗಳ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಕೀರ್ತನೆ 145:16. ತನ್ನ ಭಕ್ತಾದಿಗಳನ್ನು, ಭಯಭಕ್ತಿ ಉಳ್ಳವರ ಇಷ್ಟಾರ್ಥವನ್ನು ಕೂಡ ನೆರವೇರಿಸ್ತಾನೆ. ಕೀರ್ತನೆ 145:19. ಈಗ ನನಗೆ ಇಷ್ಟವಾದಂಥ ಒಂದು ವಾಕ್ಯ ಅಂತ ಹೇಳಿದ್ನಲ್ಲ, ಅದು 18ನೇ ವಚನದಲ್ಲಿದೆ. ಅದನ್ನು ಓದ್ತೇನೆ. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ದೇವರ ಹತ್ರ ಮೊರೆ ಇಡಬೇಕಾದ್ರೆ ಭಾಳ ಸಿಂಪಲ್ ಕಂಡೀಷನ್ ಏನಂತ ಹೇಳಿದ್ರೆ, ಯಥಾರ್ಥವಾಗಿರ್ಬೇಕು. ತಪ್ಪು ಆಯಿತಾ
ಆ ತಪ್ಪು ತಗೊಂಡು ಯಥಾರ್ಥವಾಗಿರಿ. ಬಿದ್ದಿದ್ದೀರಾ? ನಾನು ಬಿದ್ದಿದ್ದೇನಾ ನಂಬಿಕೆಯಲ್ಲಿ? ಎಡವಿದ್ದೇನಾ? ಅದನ್ನೇ ಯಥಾರ್ಥವಾಗಿ ದೇವರ ಹತ್ರ ನಾವು ಹೇಳುವಾಗ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ವಾವ್! ಅವರ ಕೂಗನ್ನು ಕೇಳಿ ರಕ್ಷಿಸ್ತಾನೆ. ರಕ್ಷಣೆ ಅಂತ ಹೇಳುವಾಗ ಕ್ರಿಸ್ತನನ್ನು ಸೂಚಿಸ್ತದೆ. 17ನೇ ವಚನದಲ್ಲಿ ಕೃಪೆ ತೋರಿಸುವನಂತ ಹೇಳುವ, ಕೃಪೆ ಅಂದರೆ ಯೇಸು ಕ್ರಿಸ್ತನನ್ನು ತೋರಿಸ್ತಾನೆ ದೇವರು. 20ನೇ ವಚನ, ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು 21ನೇ ವಚನದಲ್ಲಿ ನನ್ನ ಬಾಯಿ ಯೆಹೋವನನ್ನು ಕೀರ್ತಿಸುವುದು. ಎಲ್ಲ ಜೀವಿಗಳು ಆತನ ಪರಿಶುದ್ಧ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಡಲಿ. ಯುಗ ಯುಗಾಂತರದಲ್ಲಿ ಕೊಂಡಾಡಲಿ ಅನ್ನೋದು ಬೇರೆ, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಸ್ತುತಿಸುವೇನು ಅನ್ನೋದು ಬೇರೆ. ಆ ರೀತಿಯಾಗಿ ಆಗಲಿ ಅಂದರೆ ಹಾರೈಸೋದು. ಈ ಯುಗ ಯುಗಾಂತರದಲ್ಲಿ ನಾನು ನಿನ್ನನ್ನು ಸ್ತುತಿಸುವೇನೆಂದರೆ ಅದು ಪ್ರವಾದನೆ, ನಿರೀಕ್ಷೆ, ಭವಿಷ್ಯ, ಆಶ್ಚರ್ಯ. ಹೌದು, ಎಲ್ಲ ಜೀವಿಗಳು ಆತನ ಪರಿಶುದ್ಧ ನಾಮವನ್ನು ಯುಗ ಯುಗಾಂತರಗಳಲ್ಲಿ ಒಂದು ಸಬ್ಜೆಕ್ಟ್, ಒಂದು ಕಾರ್ಯಕ್ಕಾಗಿ ನಾವು ಯಾಕೆ ಕೊಂಡಾಡಬೇಕೆಂಬುದಾಗಿ ದೇವರ ನಾಮ. ಯಾಕೆ ಕೊಂಡಾಡಬೇಕಂದ್ರೆ ದೇವರ ನಾಮ ಯುಗ ಯುಗಾಂತರದಲ್ಲಿ ನಾವು ಕೊಂಡಾಡಬೇಕಂತ ದೇವರು ಹಾರೈಸ್ತಾರೆ. ಕೀರ್ತನೆ 145ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.